ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇವತ್ತು ಯಾವ ವಿಡಿಯೋ ಅಂತ ನೋಡ್ತಿದ್ದೀರಾ? ಸೊ ಆಲ್ರೆಡಿ ನೋಡಿರ್ತೀರಲ್ಲ ತಮ್ಮನೇಲಲ್ಲಿ. ಇದೇನಪ್ಪ ಇಷ್ಟೊಂದೆಲ್ಲ ಜ್ಯುವೆಲ್ರಿಗಳು ಇಟ್ಕೊಂಡಿದ್ದಾಳೆ ಅಂತ ಅಂದ್ಕೊತೀರಾ. ಸೊ ಇದೆಲ್ಲನೂ ನನ್ನ ಹತ್ರ ಇರೋ ಜ್ಯುವೆಲ್ರಿ ಸೆಟ್ಸ್. ಅಂದರೆ ಇದೆಲ್ಲನೂ ನನಗೆ ಮ್ಯಾಚಿಂಗ್ ಸೆಟ್ಸ್ ಇವೆಲ್ಲನೂ. ಇದ್ಯಾವುದು ಖಂಡಿತ ಗೋಲ್ಡ್ ಅಲ್ಲ, ನಾನು ಮುಂಚೆನೇ ಹೇಳಿಬಿಟ್ಟಿದ್ದೀನಿ. ಈಗ ನಾನು ತೋರಿಸ್ತಾ ಇರೋವಂಥದ್ದು ನಾರ್ಮಲ್ ಸೆಟ್ಸ್, ಅಂದರೆ ಜ್ಯುವೆಲ್ರಿ ಸೆಟ್ಸ್. ಆ್ಯಂಡ್ ಏನಕ್ಕೆ ಇಷ್ಟೊಂದೆಲ್ಲ ಸೆಟ್ಸ್ ಇಟ್ಕೊಂಡಿದ್ದಾಳೆ ಅಂತ ಅಂದ್ಕೊಳ್ತೀರಾ? ಫಸ್ಟ್ ಆಫ್ ಆಲ್, ನಾನು ಚಿಕ್ಕ ವಯಸ್ಸಿಂದನೇ ಇರಬಹುದು, ತುಂಬ ವರ್ಷಗಳಿಂದ ಕಲೆಕ್ಷನ್ ಮಾಡಿರೋವಂಥ ಸೆಟ್ಸ್ ಇವೆಲ್ಲನೂ. ಎಲ್ಲ ಒಂದೇ ಸಲ ತೊಗೊಂಡಿರೋದಂತೂ ಅಲ್ಲ. ಆ್ಯಂಡ್ ಈವನ್ ನನ್ನ ಮದುವೆನಲ್ಲಿ ಕೂಡ ನಾನೇ ಓನಾಗಿ ತೊಗೊಂಡಿದ್ದೆ. ಹಾಗಾಗಿ ಇದೆಲ್ಲ ನನ್ನ ಹತ್ರನೇ ಇರೋವಂಥ ಸೆಟ್ಸು. ಯಾರಿಗಾದರೂ ರೆಂಟಿಗೆ ಬೇಕಾದರೆ ಹೇಳಿ, ಖಂಡಿತ ಕೊಡ್ತೀನಿ. ಓಕೆ, ಯಾವ್ಯಾವ ಥರ ಸೆಟ್ಸ್ ಇದೆ ಅಂತ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಫಸ್ಟಿಂದ ಬರ್ತೀನಿ. ಫಸ್ಟು ಒಂದು ಚಿಕ್ಕ ಚಿಕ್ಕ ಐಟಮ್ಸಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಸಿ ದಿಸ್ ಒನ್. ಇದು ಆ್ಯಕ್ಚುಲಿ ಓಲೆ ಸೆಟ್ ಇರೋದು. ಓಲೆ ಎಲ್ಲೋ ಹಾಕ್ಬಿಟ್ಟಿದ್ದೀನಿ, ನಾರ್ಮಲ್ ಡೈಲಿ ಯೂಸಿಗೆ ಬಳಸ್ತಾ ಅದು ಕಲರ್ ಎಲ್ಲ ಶೇಡಾಗಿ ಎಲ್ಲೋ ಇಟ್ಬಿಟ್ಟಿದ್ದೀನಿ. ಮಣಿ ಸರ, ತುಂಬ ಶೈನಿಂಗ್ ಇರೋವಂಥ ಸರ, ತುಂಬ ವರ್ಷದಿಂದ ನನ್ನ ಹತ್ರ ಇದೆ. ಚಿಕ್ಕ ವಯಸ್ಸಲ್ಲಿ ಯಾರೋ ತಂದು ಕೊಟ್ಟಿರ್ತಾರೆ. ಏನಪ್ಪ ಅದು ಚಿಕ್ಕ ವಯಸ್ಸಿಂದ ಚಿಕ್ಕ ವಯಸ್ಸಿಂದ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ತೀರಾ? ಹೌದು, ನಾನು ಯಾವುದನ್ನು ಅಷ್ಟು ಈಸಿಯಾಗಿ ಕಳೆಯೋದಿಲ್ಲ. ಹಾಗಾಗಿ ನನ್ನ ಹತ್ರ ಜಾಸ್ತಿ ಕಲೆಕ್ಷನ್ಸ್ ಇರುತ್ತೆ. ನನ್ನ ಹತ್ರ ಇವಾಗೆಲ್ಲ ಏನೆಲ್ಲ ಕಲೆಕ್ಷನ್ಸ್ ನಾನು ತೋರಿಸಿರ್ತೀನಿ, ಅದು ನನ್ನ ಹತ್ರ ತುಂಬ ವರ್ಷಗಳಿಂದನೂ ಬಂದಿರುತ್ತೆ. ಈವನ್ ನಾನು ಸ್ಟಿಕ್ಕರ್ ಕಲೆಕ್ಷನ್ ವಿಡಿಯೋ ಕೂಡ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೀವು ನಂಬ್ತೀರಾ? ಅದು ಅಟ್ಲೀಸ್ಟ್ ಒಂದು ಪಾಕೆಟ್ ಇದೆ ನನ್ನ ಹತ್ರ, ನನಗೆ ನೆನಪಿರೋ ಹಾಗೆ. ಕಂಪ್ಲೀಟ್ ಅದು 20 ಇಯರ್ಸಿಂದನೂ ನನ್ನ ಹತ್ರ ಇದೆ. ಅಂದರೆ ನಾನೆಷ್ಟು ಚಿಕ್ಕ ಹುಡುಗಿಯಿಂದ ಇದೆ ಅಂತ ಯೋಚನೆ ಮಾಡಿ. ಸೊ ಆ ವಿಡಿಯೋನ ಖಂಡಿತ ನಾನು ಆದಷ್ಟು ಬೇಗ ಮಾಡ್ತೀನಿ. ಈ ಒಂದು ಸರ ಇದೆ. ಇದನ್ನು ನನಗೆ ಮಣಿ ಸರಗಳು ಅಂದರೆ ಅಷ್ಟು ಇಷ್ಟನೇ ಆಗಲ್ಲ. ಹಾಗಾಗಿ ನಾನು ಇದನ್ನು ಯೂಸೇ ಮಾಡಿರಲಿಲ್ಲ. ರೀಸೆಂಟಾಗಿ ಒಂದು ಕ್ರಾಪ್ ಟಾಪ್ ಹಾಕ್ಕೊಂಡಿದ್ದಾಗ ಅದಕ್ಕೆ ಸೆಟ್ ಆಗುತ್ತೆ ಅನ್ನಿಸ್ತಿತ್ತು. ಸೊ ಅದು ಫಸ್ಟ್ ಟೈಮ್ ನಾನು ಇದನ್ನು ವಿಯರ್ ಮಾಡಿದ್ದೆ ರೀಸೆಂಟ್ಲಿ. ಅದು ನನ್ನ ಹತ್ರ ಇರೋದು ಹೆಚ್ಚಾಗಿ ಇರ್ತವೆ, ಆದರೆ ನಾನು ಅಷ್ಟು ಯಾವುದನ್ನೂ ಯೂಸ್ ಮಾಡಿರಲ್ಲ. ಈ ಥರ ಇದೆ, ಫುಲ್ ನೆಕ್ಗೆ ಬರುತ್ತೆ. ಹೀಗೆ ಇದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಪ್ರೈಸಸ್ ಅಂತೂ ನನಗೆ ಯಾವುದೂ ನೆನಪಿರೋ ಅಂಥದ್ದನ್ನು ಮಾತ್ರ ಹೇಳ್ತೀನಿ. ಇದು ಓಲೆ. ಇದು ಕೂಡ ನಾನು ಜಾಸ್ತಿ ಯೂಸೇ ಮಾಡಿಲ್ಲ ಅಂತ ಹೇಳಬಹುದು. ಸೆಟ್ಟಲ್ಲಿ ಏನಿದೆ ಒಂದು ಚಿಕ್ಕ ಸರ, ನೆಕ್ಸ್ಟ್ ಅದಕ್ಕೆ ಸೆಟ್ ಓಲೆ ಇದೆ, ಪ್ಲಸ್ ಅದರ ಜೊತೆ ಒಂದು ಬೈತಲೆ ಬೊಟ್ಟಿದೆ. ಇದು ಒಂದು ಸೆಟ್ಟಾ? ಸೊ ಆಮೇಲೆಲ್ಲ ಎತ್ತಿಟ್ಕೊಳ್ತೀನಿ. ನೆಕ್ಸ್ಟು ಇದು ಕೂಡ ಆನ್ಲೈನ್ ಪರ್ಚೇಸಿಂಗ್. ಇದುವರೆಗೂ ನಾನು ಯೂಸ್ ಮಾಡಿಲ್ಲ. ಇದು ಅಮೆಝಾನಲ್ಲಿ ತರಿಸಿದ್ದೆ ನಾನು. ಇದು ಈ ಥರ ಇದೆ ಪೆಂಡೆಂಟು. ಇದು ನಾನು ತುಂಬ ಲೈಕ್ ಮಾಡಿ ತೊಗೊಂಡಂಥ ಸರ. ಹೀಗೆ ನಾನು ತೊಗೋಬೇಕು ಅಂತ ತೊಗೊಂಡಿದ್ದಲ್ಲ, ಸುಮ್ಮನೆ ಸ್ಕ್ರಾಲ್ ಮಾಡಬೇಕಾದ್ರೆ ಇಷ್ಟ ಆಗಿ ಇದು ಕೂಡ ಸೆಟ್ ಇದೆ. ಆ್ಯಕ್ಚುಲಿ ಇದು ನಾನು ತುಂಬಾ ಲೈಕ್ ಆಗೋವಂಥ ಸರ ಅಂತಲೇ ಹೇಳ್ಬಹುದು. ಯಾಕೆ ಗೊತ್ತಾ, ನನ್ನ ಹತ್ರ ಒಂದು ದೊಡ್ಡ ಫ್ರಾಕ್ ಇದೆ. ಆ ಫ್ರಾಕ್ ಜೊತೆ ನಾನು ಹಾಕ್ಕೊಂಡಿದ್ದೆ ಯಾವುದೋ ಒಂದು ಫಂಕ್ಷನಲ್ಲಿ, ನನ್ನ ಫ್ರೆಂಡ್ ವೆಡ್ಡಿಂಗಲ್ಲಿ. ಸೊ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಎಲ್ಲರೂ ನೋಡಿದ ತಕ್ಷಣ ಈ ಸರ ಎಲ್ಲಿ ತೊಗೊಂಡೆ, ಈ ಸೆಟ್ ಎಲ್ಲಿ ತೊಗೊಂಡೆ ಅಂತಲೇ ಕೇಳ್ತಾಯಿದ್ರು. ಅಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ಆ ಡ್ರೆಸ್ಗೂ ಎಲ್ಲನೂ. ಮಣಿ ವಿತ್ ಸ್ಟೋನ್ ಇದೆ. ಇದಕ್ಕೆ ಮ್ಯಾಚಿಂಗ್ ಆಗಿ ಈ ಓಲೆ ಇದೆ. ಓಲೆ ಕೂಡ ಒಳ್ಳೆ ಲುಕ್ ಇದೆ. ನನಗೆ ಬ್ಲ್ಯಾಕ್ ಬ್ಲೂ ಕಲರ್ಸ್ ಅಂದರೆ ಜಾಸ್ತಿ ಇಷ್ಟ ಆಗುತ್ತೆ. ಇದು ಬ್ಲ್ಯಾಕ್ ಇದೆ ವಿತ್, ಸೊ ವೆರಿ ಪ್ರೆಟ್ಟಿಯಸ್ಟ್ ಸೆಟ್ ಅಂತಲೇ ಹೇಳ್ಬೋದು ನನಗಿದು. ಇದು ಒಂದು ಸೆಟ್. ಓಲೆ ನಾನು ಎಲ್ಲೋ ಇಟ್ಬಿಟ್ಟಿದ್ದೀನಿ, ಗೊತ್ತಿಲ್ಲ. ಓಲೆ ನನಗೆ ಇಷ್ಟ ಆಗಿಲ್ಲ ಅಂತ ಬೇರೆ ಎಲ್ಲೋ ಇಟ್ಬಿಟ್ಟಿದ್ದೀನಿ. ಎಸ್, ಇದು
ಇದನ್ನು ನಾನು ಯಾವಾಗ ತೊಗೊಂಡಿದ್ದು ಅಂದರೆ ಸುಮಾರು ಒಂದು 6-7 ವರ್ಷದ ಮುಂಚೆ ತೊಗೊಂಡಿರೋ ಸರ ಇದು. ಏನಕ್ಕೆ ಅಂದರೆ ನಮ್ಮ ಮಾವನ ಮದುವೆಯಲ್ಲಿ ನನ್ನ ಸ್ಯಾರಿ ಮ್ಯಾಚಿಂಗಿಗಾಗಿ ತೊಗೊಂಡಿದ್ದು ಸರ ಇದು. ಇದಕ್ಕೆ ಓಲೆ ಬಂದಿದೆ, ಓಲೆ ಅಷ್ಟೇ ಬಂದಿರೋದು ಈ ಸರದ ಜೊತೆ. ಓಲೆ ನನಗೆ ಅಷ್ಟು ಇಷ್ಟ ಆಗಿಲ್ಲ, ಬೇರೆ ಎಲ್ಲೋ ಓಲೆಗಳ ಬಾಕ್ಸ್ ಜೊತೆ ಇಟ್ಬಿಟ್ಟಿದ್ದೀನಿ ಅನಿಸುತ್ತೆ. ಸೊ ನಾನು ನೆಕ್ಸ್ಟು ನನ್ನ ಹತ್ರ ಇರೋ ಓಲೆ ಕಲೆಕ್ಷನ್ಸ್ನ ನಾನು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಆವಾಗ ಸಿಕ್ಕಿದ್ರೆ ಇದು ಸೆಟ್ ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ಇದರ ಪ್ರೈಸ್ ಕೂಡ ನನಗೆ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದಿದೆ ಬರೀ ಸರ ಸೆಟ್. ಓಹ್ ನೈಸ್. ನನಗೆ ನೋಡಿ ಇವಾಗೆಲ್ಲ ನೆನಪಾಗ್ತಾ ಇದೆ ಏನೇನು ತೊಗೊಂಡಿದ್ದೀನಿ ಅಂತ. ಇವಾಗಂತೂ ನಾನು ಏನೂ ಯೂಸ್ ಮಾಡಿಲ್ಲ ಇವು. ನೈಸ್. ಇದು ಎಲ್ಲಿ ತೊಗೊಂಡಿದ್ದು ಗೊತ್ತಾ? ಇದು ಮಣಿ ನಾನು ಆ್ಯಕ್ಚುಲಿ ಇಷ್ಟಪಡಲ್ಲ, ಬಟ್ ಇದೇನೋ ತುಂಬ ಲೈಕ್ ಆಯಿತು. ಎಲ್ಲಿ ಅಂದರೆ ತಮಿಳ್ನಾಡಲ್ಲಿ ಶ್ರೀರಂಗಮಲ್ಲಿ ತೊಗೊಂಡಿದ್ದಿದು. ಐ ಥಾಟ್ ಇದು 50 ರೂಪೀಸ್ ಅಂದ್ಕೊತೀನಿ. ಶ್ರೀರಂಗಮಲ್ಲಿ ತೊಗೊಂಡಿದ್ದು ಈ ಸರ. ಇದುವರೆಗೂ ಹಾಕಿಲ್ಲ ರೀ. ನನಗೆ ಇವಾಗ ನೋಡ್ತಾ ಇದ್ದೀನಲ್ಲ ಎಲ್ಲನೂ ಒಂದು ಕಡೆಯಿಂದ ನೆನಪಿಸ್ಕೊಂಡು ನೆಕ್ಸ್ಟ್ ಹಾಕ್ಕೊಳ್ತೀನಿ. ಇನ್ನೊಂದು ಸರ ಇದೆ, ಇದು ಕೂಡ ತಮಿಳ್ನಾಡು ಶ್ರೀರಂಗಮ್ಗೆ ಹೋದಾಗ ತೊಗೊಂಡಿದ್ದು. ಕಮಲದ ಹಾರ ಥರ ಇದೆ. ಇದು ನಮ್ಮಮ್ಮಂಗೆ ಅಂತ ಕೊಡಿಸಿದ್ದು ನಾನು. ಇದು ಕೂಡ ನನ್ನ ಹತ್ರನೇ ಇದೆ, ಸೊ ನಮ್ಮಂಗೆ ಕೊಡ್ತೀನಿ. ನಾನು ಒನ್ ಟೈಮ್ ಹಾಕ್ಕೊಂಡಿದ್ದೆ ಕೂಡ. ಇದನ್ನು ನಮ್ಮಮ್ಮಂಗೆ ಅಂತ ಕೊಡಿಸಿದ್ದೀನಿ. ಸೊ ಆ್ಯಕ್ಚುಲಿ ನನ್ನ ಹತ್ರ ಇಷ್ಟು ಸೆಟ್ಟು ನನ್ನ ಹತ್ರನೇ ಇರಲ್ಲ, ನಾನು ನಮ್ಮಮ್ಮನ ಹತ್ರನೂ ಸ್ವಲ್ಪ ಬಿಟ್ಟಿರ್ತೀನಿ, ಮತ್ತು ನಮ್ಮಮ್ಮನ ಮನೆಯಲ್ಲೂ ಒಂದಷ್ಟು ಬಿಟ್ಟಿರ್ತೀನಿ. ಯಾವಾಗಾದರೂ ಅಲ್ಲೋದಾಗ ಬೇಕು ಅಂದರೆ ಹಾಕ್ಕೊಳ್ಳೋಕ್ಕೆ ಅಂತ. ಕಂಪ್ಲೀಟ್ ಎಲ್ಲ ನಾನು ಇಲ್ಲೇ ಇಟ್ಕೊಂಡಿರಲ್ಲ. ಇದೆಲ್ಲ ಸಿಂಗಲ್, ಇವಾಗ ತೋರಿಸಿದ್ನಲ್ಲ ಏನು ಮುತ್ತಿನ ಸರ ಥರ, ಇವೆಲ್ಲನೂ ಸಿಂಗಲ್ ಸರ. ಇದು ಒಂದು 50 ರೂಪೀಸ್ ಪೇ ಮಾಡಿದ್ದೆ, ಇದು 100 ರೂಪೀಸ್ ಪೇ ಮಾಡಿದ್ದು ಶ್ರೀರಂಗಮಲ್ಲಿ. ಫಸ್ಟ್ ಟೈಮ್ ಶ್ರೀರಂಗಮ್ಗೆ ಹೋದಾಗ ತೊಗೊಂಡಿದ್ದು ನೆನಪಿಗೋಸ್ಕರ. ಆ್ಯಂಡ್ ಫಸ್ಟ್ ಎಲ್ಲ ನಾನು ಚಿಕ್ಕ ಸರಗಳನ್ನ ತೋರಿಸ್ಬಿಡ್ತೀನಿ. ಆಮೇಲೆ ಇದು ಒಂದು ಪುಟ್ಟ ಸರ. ಇದು ಕೂಡ ಜಾಸ್ತಿ ನಾನು ಯೂಸ್ ಮಾಡಿಲ್ಲ, ಹಾಕ್ಕೊಂಡಿಲ್ಲ, ಇದು ಲಾಕೇ ಮಾಡಿಲ್ಲ ನಾನು ಅನಿಸಿ. ಇದು ನಾನು ಸಿದ್ಧಗಂಗಾ ಜಾತ್ರಾ ಎಕ್ಸಿಬಿಷನಲ್ಲಿ ತೊಗೊಂಡಿದ್ದು ಸರ. ಇದೇ ಥರ 2 ತೊಗೊಂಡೆ. ಇದು 2 ಕಲರ್ ಇದೆ, 2 ಸ್ಟೋನು, ರೆಡ್ ಆ್ಯಂಡ್ ಗ್ರೀನ್ ಸ್ಟೋನ್ ಇರೋದೊಂದು, ಇನ್ನೊಂದು ಫುಲ್ ಬ್ಲೂ ಕಲರ್ ಇರೋ ಸ್ಟೋನ್ ಒಂದು. ನಾನು ಜಾಸ್ತಿ ಡ್ರೆಸ್ಸಿಗೆ ಮ್ಯಾಚಿಂಗ್ ಹುಡ್ಕೋದು ಜಾಸ್ತಿ ನಾನು, ಹಾಗಾಗಿ ನನ್ನ ಹತ್ರ ಕಲೆಕ್ಷನ್ಸ್ ಜಾಸ್ತಿ. ಇದು ಕೂಡ ಎಕ್ಸಿಬಿಷನಲ್ಲಿ ತೊಗೊಂಡಿರೋ ಅಂಥ ಸರ್ಗಳಿವು. ಇದು ಒಂದು ಸರಕ್ಕೆ 50 ರೂಪೀಸು. ಆಮೇಲೆ ಇದೊಂದು ಸಿಂಪಲ್, ತುಂಬ ಚಿಕ್ಕ ವಯಸ್ಸಲ್ಲಿ ಕೂಡ ಅದು ತೊಗೊಂಡಿರೋದು. ಆ್ಯಂಡ್ ನೆಕ್ಸ್ಟ್ ಈ ಸರ. ಇದಕ್ಕೂ ಕೂಡ ಜಸ್ಟ್ ಓಲೆ ಬಂದಿದೆ. ಆ ಓಲೆ ಬಾಕ್ಸಲ್ಲಿ ಹಾಕ್ಬಿಟ್ಟಿದ್ದೀನಿ ಅಂದ್ಕೊಳ್ತೀನಿ. ಇದ್ರ ಪ್ರೈಸು ಕೂಡ ನನಗೆ ನೆನಪಿಲ್ಲ. ಇದು ಅರೌಂಡ್ 8+ ಇಯರ್ಸ್ ಆಗಿದೆ ತೊಗೊಂಡು. ಎಸ್, ಇದೊಂದು ಸ್ವಲ್ಪ ಬಿಗ್ ಡಾಲರ್ ಇರೋವಂಥ ಚೈನು, ಡಬಲ್ ಚೈನ್ ಬಂದಿದೆ. ಡಾಲರ್ ಕೂಡ ತುಂಬ ಬಿಗ್ಗಾಗಿದೆ ಆ್ಯಂಡ್ ವೆಯ್ಟ್ ಕೂಡ ಇದೆ. ಇದಕ್ಕೆ ಸೆಟ್ ಬಂದು ಓಲೆ ಬಂದಿದೆ. ಓಲೆ ಕೂಡ ತುಂಬಾ ಚೆನ್ನಾಗಿದೆ, ಜುಮ್ಕಿ. ವೆಯ್ಟ್ ಅಂತೂ ಇದೆ ಇವೆರಡೂ. ಸರ ಓಲೆ ಎರಡೂ ವೆಯ್ಟ್ ಇದೆ.
ಇದನ್ನು 2-3 ಟೈಮ್ಸ್ ಹಾಕ್ಕೊಂಡಿದ್ದೀನಿ ಈ ಸೆಟ್ನ. ಇದರ ಪ್ರೈಸ್ ಬಂದು ಒಂದು 400 ಸಮಥಿಂಗ್ ಕೊಟ್ಟಿದ್ದೀನಿ. ಇದನ್ನು ತೊಗೊಂಡಿರೋದು ಸ್ಟೋರಲ್ಲಿದೆ ತುಮಕೂರಲ್ಲಿ. ಈಗ ತೋರಿಸ್ತೀನಲ್ಲ ನಾನು ಸರಗಳು ಮತ್ತು ಎಲ್ಲ ಸೆಟ್ಗಳನ್ನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದೆಲ್ಲನೂ ಇವಾಗ ತೊಗೊಂಡಿರೋದೆಲ್ಲ ನನ್ನ ಮದುವೆಗೆ ಅಂತ ನಾನು ತೊಗೊಂಡಿರೋ ಸೆಟ್ಗಳು. ಒಂದೊಂದಾಗಿ ತೋರಿಸ್ತೀನಿ. ಫಸ್ಟಿರೋ ಜಾಗ ಖಾಲಿ ಮಾಡಬೇಕು. ವೆರಿ ನೈಸ್, ತುಂಬ ಚೆನ್ನಾಗಿದೆ. ಇದು ನೋಡಿದ್ರೆ ಸೀರಿಯಸ್ಲಿ ಗೋಲ್ಡ್ ಥರನೇ ಕಾಣ್ತಾ ಇದೆ ನೋಡಿ. ಇದರ ಸೆಟ್ಟು ಒಂದು ಲಾಂಗ್ ಚೈನು ಒಂದು ಶಾರ್ಟ್ ಚೈನ್ ಬಂದಿದೆ. ಇದು ಶಾರ್ಟ್ ಚೈನು, ಇದು ಲಾಂಗ್ ಚೈನ್ ನೋಡಿ ಎಷ್ಟು ಸಖತ್ತಾಗಿದೆ ಅಲ್ವಾ. ಇದನ್ನು ನಾನು ಮದುವೆ ಆದಮೇಲೆ ಸತ್ಯನಾರಾಯಣ ಪೂಜೆ ಟೈಮಲ್ಲಿ ಹಾಕ್ಕೋಬೇಕು ಅಂತ ತೊಗೊಂಡೆ. ಹಾಕ್ಕೊಂಡಿದ್ದನ್ನ ಇಲ್ವಾಗ ನೆನಪೇ ಇಲ್ಲ ನನಗೆ. ಯಾವುದೋ ಒಂದು ಚೈನ್ ಮಾತ್ರ ಹಾಕ್ಕೊಂಡಿದ್ದೀನಿ ಅನಿಸುತ್ತೆ. ಸೊ ಇವೆರಡು ಚೈನ್ ತುಂಬ ಸಖತ್ತಾಗಿದೆ. ಇವೆರಡೂ ನೋಡಿ ನಾನು ಬಿಡಲಾರ್ದೆ ತೊಗೊಬಂದೆ. ಇದನ್ನೇನು ತೊಗೋಬೇಕು ಅಂತ ನಾನು ತೊಗೊಂಡಿರಲಿಲ್ಲ. ಎಕ್ಸ್ಟ್ರಾ ನಾನು ಆಲ್ರೆಡಿ ಮುಹೂರ್ತಕ್ಕೆ ಒಂದು ಸೆಟ್ಟು ಮತ್ತು ರಿಸೆಪ್ಷನ್ಗೆ ಒಂದು ಸೆಟ್ ಆಲ್ರೆಡಿ ತೊಗೊಬಿಟ್ಟಿದ್ದೆ. ಮತ್ತು ಬೇರೆ ಇನ್ನೂ 2 ಸೆಟ್ ಇತ್ತು. ಹಾಗಾಗಿ ಬೇರೆ ಯಾವುದು ಬೇಡ ಅಂದ್ಕೊಂಡೆ. ಜಸ್ಟ್ ನೋಡಬೇಕಾದ್ರೆ ನನಗೆ ಇದು ಸಿಕ್ಕಿದ್ದು, ಇದು ಬೇಕೇ ಬೇಕು ಅಂತ ನೋಡಿ ಇಷ್ಟಪಟ್ಟು ತೊಗೊಂಡಿದ್ದು ಸೆಟ್ ಇದು. ಒಂದು ಲಾಂಗ್ ಆ್ಯಂಡ್ ಶಾರ್ಟ್. ನಾನು ಮುಹೂರ್ತಮ್ ಸೆಟ್ ತೋರಿಸ್ತೀನಿ. ಇದು ನನಗೆ ಲಕ್ಷ್ಮೀ ಡಾಲರ್ ಬಂದಿದೆ. ಒಂಥರ ಸಿಂಪಲ್ಲಾಗಿ ಚೆನ್ನಾಗಿ ಇದೆ ನನಗೆ, ಅದಕ್ಕೆ ನಾನು ಇಷ್ಟಪಟ್ಟು ತೊಗೊಂಡೆ ನಾನು. ಇದು ಶಾರ್ಟ್ ಚೈನ್. ಓಕೆ, ಇದ್ರ ಸೆಟ್ ಫುಲ್ ತೋರಿಸ್ತೀನಿ ಇವಾಗ. ನನ್ನ ಮುಹೂರ್ತಮ್ ಸೆಟ್ನ ಇದು ಸ್ವಲ್ಪ ಥ್ರೆಡ್ಡೆಲ್ಲ ಹೋಗ್ತಾ ಇದೆ ನೋಡಿ. ಇದು ಶಾರ್ಟ್ ಚೈನು ಆ್ಯಂಡ್ ಇದು ಬಂದು ಬೈತಲೆ ಬಿಟ್ಟು, ಇದು ಬಂದು ಲಾಂಗ್ ಚೈನ್. ನೋಡ್ತಾ ಇದ್ದೀರಾ, ಇದು ಬಂದು ಲಾಂಗ್ ಚೈನ್. ಇದು ಬಂದು ಡಾಬು. ತುಂಬಾ ಸಿಂಪಲ್ಲಾಗಿ ತೊಗೊಂಡೆ ನಾನು ಸೆಟ್. ಈ ಥರ ಇತ್ತು. ಇದಿಷ್ಟು ನನ್ನ ಮುಹೂರ್ತಮ್ ಸೆಟ್. ಇದಕ್ಕೆ ತಕ್ಕನಾಗಿ ನಾನು ಒಂದು ಬೈತಲೆ ಬಟ್ಟನ್ನ ತುಂಬಾ ಹುಡುಕಾಡಿ ತೊಗೊಂಡೆ, ನನಗೆ ಇದೇ ಥರ ಬೇಕು ಅಂತ. ಇದು ಮುಹೂರ್ತಮ್ ಸೆಟ್ ಜೊತೆಗೆ ತೋರಿಸ್ಬಿಡ್ತೀನಿ ರೀ. ಅದೆಲ್ಲೋ ಇದು, ಎಸ್ ಇದು. ಈ ಸೆಟ್ಟನ್ನು ನಾನು ಇದು 3 ಎಳೆ ಇರೋವಂಥ ಬೈತಲೆ ಬೊಟ್ಟು. ಈ ಸೆಟ್ಟು ನನಗೆ ಇದೇ ಥರ ಬೇಕು ಅಂತ ತುಂಬ ಹುಡುಕಿ ತೊಗೊಂಡಂಥ ಸೆಟ್ಟು. ಮ್ಯಾಟಿ ಲುಕ್ ಇದೆ, ಸೂಪರಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಯಾರಾದರೂ ಹೋಗಿ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ನಾನು ಮುಹೂರ್ತಮ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಈ ಸೆಟ್ಟು ಇದು ಎಲ್ಲ ಇದೆ. ಹೇಗೆ ಕಾಣ್ತಿದೆ ಅಂತ ನೋಡ್ಬಿಟ್ಟು ಕಮೆಂಟ್ ಮಾಡಿ. ಇದಿಷ್ಟು ಇವಾಗ ತೋರಿಸಿದ್ದು ನನ್ನ ಮುಹೂರ್ತಮ್ ಸೆಟ್. ನೆಕ್ಸ್ಟು ನನ್ನ ರಿಸೆಪ್ಷನ್ ಸೆಟ್ಟು ಸ್ವಲ್ಪ ದೊಡ್ಡದಾಗಿದೆ, ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ. ಇನ್ನೂ 2 ಸೆಟ್ ಇದೆ, ಅದು ತೋರಿಸ್ತೀನಿ ಹೇಳಿ. ಇದೊಂದು ಚಿಕ್ಕ ಸರ, ಇದಕ್ಕೆ ದೊಡ್ಡ ಲಾಂಗ್ ಚೈನು ಇದೆ. ಇದು ಲಾಂಗ್ ಚೈನು. ಇದಕ್ಕೆ ಓಲೆ ಇದೆ. ಆ ಓಲೆ ಎಲ್ಲೋ ಬೇರೆ ಕಡೆ ಇಟ್ಬಿಟ್ಟಿದ್ದೀನಿ ಅನಿಸುತ್ತೆ. ಓಲೆ ಒಂದು ಎಲ್ಲೋ ಬಿಟ್ಟಿದ್ದೀನಿ. ಸೂಪರಾಗಿದೆ ಈ ಚೈನ್ ಕೂಡ ನೋಡಿ.
ಇದು ಶಾರ್ಟ್ ಚೈನು, ಇದಕ್ಕೆ ಲಾಂಗ್ ಚೈನ್ ಕೂಡ ಇದೆ. ಆ ಸೆಟ್ನ ಇದು ಲಾಂಗ್ ಚೈನು, ಡಾಲರ್ ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಚೈನ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಇದರ ಜೊತೆಗೆ ಓಲೆ ಕೂಡ ಇದೆ. ಓಲೆ ಸಿಕ್ತು. ಇದರ ಸೆಟ್ದು ಓಲೆ ಇದೆ, ಓಲೆನೂ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಅದಕ್ಕೆ ಬೈತಲೆ ಬೊಟ್ಟು ಕೂಡ ಇದೆ. ಇದಿಷ್ಟು ಒಂದು ಸೆಟ್ಟು. ನೆಕ್ಸ್ಟು ಇದು ಏನಂತಾರೆ ಮಾಟಿ. ಈ ಓಲೆ ತೋರಿಸಲ್ಲ, ಯಾಕಂದರೆ ನಾನು ಓಲೆ ವ್ಲಾಗೆ ಬೇರೆ ಮಾಡ್ತೀನಿ. ಜಸ್ಟ್ ಮಾಟಿ ಮಾತ್ರ ತೋರಿಸ್ತೀನಿ, ಯಾಕಂದರೆ ಇದು ಒಂದೇ ನಾನು ಮುಹೂರ್ತಮ್ಗೆ ಅಂತ ಈ ಒಂದು ಮಾಟಿ ತೊಗೊಂಡಿದ್ದೆ. ಸೊ ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನನ್ನ ರಿಸೆಪ್ಷನ್ ಸೆಟ್ಸ್ ನಾನಿವಾಗ ತೋರಿಸೋದು ಕಂಪ್ಲೀಟ್ ರಿಸೆಪ್ಷನ್ ಸೆಟ್ಟು. ಇದೇನು ಫುಲ್ ಗ್ರ್ಯಾಂಡಾಗಿ ಇರೋವಂಥ ಸೆಟ್ ಇದು. ಇದೊಂದು ಶಾರ್ಟ್ ನೆಕ್ಲೆಸ್ ಆ್ಯಂಡ್ ಲಾಂಗ್ ನೆಕ್ಲೆಸ್ ತೋರಿಸ್ತೀನಿ. ತುಂಬ ವೆಯ್ಟ್ ಇದೆ ಇದು. ಈಗ ಹಾಕೊಂಡ್ರೆ ಚೆನ್ನಾಗಿ ಕಾಣಲ್ಲ, ಸ್ಯಾರಿಗಳಿಗಾದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇದೊಂದು ಲಾಂಗ್ ಚೈನ್ ಇದೆ. ಅಫ್ಕೋರ್ಸ್ ಇದಕ್ಕೂ ಬೈತಲೆ ಬೊಟ್ಟು ಬಂದಿದೆ. ಇದೆಲ್ಲ ಸ್ವಲ್ಪ ದೊಡ್ಡದಾಗೆ ಬಂದಿದೆ ಈ ಸೆಟ್ಟಲ್ಲಿ ಎಲ್ಲನೂ, ಬಿಕಾಸ್ ರಿಸೆಪ್ಷನ್ ಲುಕ್ ಅಲ್ವಾ, ಸ್ವಲ್ಪ ಗ್ರ್ಯಾಂಡಾಗೇ ಇರಬೇಕು ಅಂತ ಇದನ್ನು ತೊಗೊಂಡೆ. ಮುಹೂರ್ತಮಿಗೆ ಮಾತ್ರ ಸಿಂಪಲ್ ಆಗಿರಬೇಕು ಅಂತ ಆ ಥರ ಸೆಟ್ ತೊಗೊಂಡಿದ್ದೆ, ಸಿಂಪಲ್ ಆಗಿರೋದು. ಇದು ಸ್ವಲ್ಪ ಗ್ರ್ಯಾಂಡಾಗೇ ಇತ್ತು. ಇದು ತುಂಬ ಸ್ವಲ್ಪ ತುಂಬ ಏನಲ್ಲ, ಮೀಡಿಯಮ್ ವೆಯ್ಟ್ ಇದೆ ಓಲೆ. ಆ್ಯಂಡ್ ಲಾಸ್ಟ್ ಡಾಬು. ತುಂಬಾ ಚೆನ್ನಾಗಿದೆ ಇದರ ಡಿಸೈನ್ಸ್ ಆಗಿರಲಿ. ಓವರಾಲ್ ಇದು ಮ್ಯಾಟಿ ಫಿನಿಶಿಂಗ್ ತುಂಬ ಚೆನ್ನಾಗಿದೆ. ಇದು ಹೋಲೋ ಅಂತ ಒಂದು ಓಲೆ ಜುಮ್ಕಿನೇ ತೊಗೊಂಡಿದ್ದೀನಿ ನಾನು. ಹೀಗೆ ಯಾವುದಾದ್ರೂ ಮದುವೆನಲ್ಲಿ ತುಂಬ ಥರ ಫಂಕ್ಷನ್ಸ್ ಇರುತ್ತಲ್ಲ, ಆವಾಗ ಹಾಕ್ಕೊಳ್ಳೋಕ್ಕೆ ಅಂತ ಇದನ್ನು ತೊಗೊಂಡೆ. ಈ ಸೆಟ್ಗೆ ಇದು ತುಂಬ ಮ್ಯಾಚ್ ಆಗುತ್ತೆ. ಇರಲಿ, ಇದು ಒಂದು ಓಲೆ ತೋರಿಸೋ ಥರ ಓಲೆ ಅಂದರೆ ನನ್ನ ಹತ್ರ ಇರೋ ಜ್ಯುವೆಲ್ರಿ ಸೆಟ್ಗಳು ಏನಿದೆ ಅದಷ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ನಾನು ಓವರಾಲ್ ಸೆಟ್ ಏನಿದೆ ಅಂತ ನಾನು ಈ ವ್ಲಾಗಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ಇದೆಲ್ಲ ಕಂಪ್ಲೀಟ್ ಸರದ್ದು ಏನಿರುತ್ತೆ ಅದರ ಸೆಟ್ಗಳಿದು ಎಲ್ಲನೂ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕಂಪ್ಲೀಟ್ ಹೋಲೆ ಕಲೆಕ್ಷನ್ಸ್ ಏನಿದೆ ಅಂತ ತೋರಿಸ್ತೀನಿ. ಇದೆಲ್ಲ ಬರೀ ನೆಕ್ ರಿಲೇಟೆಡ್ ಸೆಟ್ಸ್. ಅದರ ಜೊತೆ ಮಾಮೂಲಿ ಜ್ಯುವೆಲ್ರಿ ಸೆಟ್ ಅಂದರೆ ಓಲೆ ಆಗಿರ್ಬೋದು, ಡಾಬ್ ಆಗಿರ್ಬೋದು, ಪೈತಲೆ ಬೊಟ್ಟು ಆಗಿರ್ಬೋದು, ಕಂಪ್ಲೀಟ್ ಇರುತ್ತೆ. ನನ್ನ ಇದು ಫುಲ್ ವಿಡಿಯೋ ಬಂದು ಜ್ಯುವೆಲ್ರಿ ಸೆಟ್ ಕಲೆಕ್ಷನ್ ವಿಡಿಯೋ ಆಗಿರುತ್ತೆ. ಸೊ ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯಿತು, ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ನಷ್ಟು ನನಗೆ ಮೋಟಿವೇಟ್ ಆಗುತ್ತೆ. ನೀವು ಅಂದರೆ ನಿಮ್ಮಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದರೆ, ಜಾಸ್ತಿ ವ್ಯೂಸ್ ಆದರೆ, ಲೈಕ್ಸ್ ಆದರೆ, ಐ ಆಮ್ ಹ್ಯಾಪಿ ಟು ಡೂ ಲೈಕ್ ಕಲೆಕ್ಷನ್ಸ್ ವಿಡಿಯೋ, ಬ್ಯೂಟಿ ರಿಲೇಟೆಡ್ ವೀಡಿಯೋಸ್. ಆ್ಯಂಡ್ ನಿಮಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆಗಿ ರೆಂಟಿಗೆ ಬೇಕು ಅಂದರೆ ನಾನು ಖಂಡಿತ ಕೊಡ್ತೀನಿ. ಆ್ಯಂಡ್ ಈ ಡೆಸ್ಕ್ರಿಪ್ಷನಲ್ಲಿ ನಾನು ಇಮೇಲ್ ID ಮೆನ್ಷನ್ ಮಾಡಿರ್ತೀನಿ. ಇಷ್ಟು ಕಲೆಕ್ಷನ್ಸಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿ ಬೇಕು ಅಂದರೆ ನಾನು ರೆಂಟಿಗೆ ಅಷ್ಟೇ ಕೊಡೋದು. ಇಷ್ಟ ಆದರೆ ನನಗೆ ಇಮೇಲ್ ID ಕೊಟ್ಟಿರ್ತೀನಲ್ವ,